ಇವತ್ತು ನಮ್ಮೆಲ್ಲರ ಒಂದು ತೀರ್ಮಾನಗಳು, ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿ ಒಂದು ಕಡೆ ರಾಷ್ಟ್ರದ ಅಭಿವೃದ್ಧಿ, ಮತ್ತೊಂದು ಕಡೆ ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ನಿರೀಕ್ಷೆಗಳನ್ನು ಜನತೆ ಏನಿಟ್ಟಿದ್ದಾರೆ, ಆ ನಿರೀಕ್ಷೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಜೊತೆಗೂಡಿ ನಾಡಿನ ಜನತೆಯ ಒಂದು ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಮಾನಸಿಕವಾಗಿ ನಾವೇನು ಸಿದ್ಧವಾಗಿದ್ದೇವೆ. ಇವತ್ತು ಇಲ್ಲಿಯ ಜನತೆಯ ಒಂದು ನಾಡಿನ ಜನತೆಗೆ ನ್ಯಾಯಯುತವಾಗಿ ಏನು ನಿರೀಕ್ಷೆಗಳನ್ನು ನಾವು ಈಡೇರಿಸಬೇಕಾಗಿದೆ, ಅದೆಲ್ಲವನ್ನ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಹಲವಾರು ಸಚಿವರ ಮನವೊಲಿಸಿ ಆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ಬಹುಶಃ ನಮ್ಮೆಲ್ಲರಿಗೂ ನಿಜವಾದಂಥ ಸನ್ಮಾನ ಸಿಕ್ಕಿದಾಗೆ ಅಂತಕ್ಕಂಥದ್ದು, ಅದರಲ್ಲೇ ಅರ್ಥಪೂರ್ಣವಾದಂಥ ಸನ್ಮಾನ ದೊರಕುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಾಮಾಣಿಕವಾಗಿ ನಾವು ನಾಡಿಗೆ ಬರಬೇಕಾದಂಥ ನಮ್ಮ ಜನತೆಯ ಭಾವನೆಗಳಿಗೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳ ಒಂದು ಯೋಜನೆಗಳನ್ನು ನಾವೇನು ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅಂತ ಇದ್ದೇವೆ. ಇವತ್ತು ಸೋಮಣ್ಣ ಅವರಿದ್ದಾರೆ. ಸೋಮಣ್ಣ ಅವರಿಗೆ ಪ್ರಮುಖವಾಗಿ ಅವರು ರಾಜ್ಯದ ಸಚಿವರಿದ್ದರು. ಪ್ರಮುಖವಾದಂಥ ಖಾತೆಗಳಿದೆ, ರೈಲ್ವೆ ಇಲಾಖೆ ಮತ್ತು ಜಲಶಕ್ತಿ. ಆ ಎರಡೂ ಇಲಾಖೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವಕಾಶಗಳಿದ್ದಾವೆ. ನಾವೆಲ್ಲ ಕೂತು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಏನಿದೆ, ನೀವು ಪುನಃ ನಾಡಿನ ಜನತೆಯ ಮುಂದೆ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಯಾವುದೇ ರೀತಿಯ ಸಂಕೋಚವಿಲ್ಲದೆ ನಾವು ಈ ಕಾರ್ಯಕ್ರಮಗಳನ್ನು ತಂದಿದ್ದೇವೆ, ಈ ರಾಜ್ಯದ ಅಭಿವೃದ್ಧಿಗೆ ದುಡಿದಿದ್ದೇವೆ, ನಿಮ್ಮ ಆಶೀರ್ವಾದ ಸದಾ ಎರಡೂ ಪಕ್ಷಗಳ ಮೇಲೆ ಇರಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾತಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ನಾಯಕರುಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು 28 ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ನಾನು ಕಂಡಾರೆ ಕಂಡಿದ್ದೇನೆ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕದ ಇರ್ಬೋದು, ನಮ್ಮ ಶಕ್ತಿಗಳು ಇಷ್ಟೇ ಇರಲಿ, ಹಳೆ ಕರ್ನಾಟಕ ಇರ್ಬೋದು. ಇವತ್ತು ನಮ್ಮ ಶಕ್ತಿ ಕಡಿಮೆ ಇರಲಿ, ದೊಡ್ಡದಿರಲಿ, ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದು ಸಹೋದರ ಮನೋಭಾವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮ ಶ್ರಮ ಏನಿದೆ, ಆ ಶ್ರಮ ಇವತ್ತು ಪ್ರಮುಖವಾಗಿ ಸೇರಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ನಿಷ್ಠಾವಂತ, ಎರಡೂ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರಥಮವಾಗಿ ಸೇರಬೇಕು. ಈ ಒಂದು ಗೆಲುವಿನ ಸಂಪೂರ್ಣವಾದಂಥ ಯಶಸ್ಸಿನ ಹಿನ್ನೆಲೆ ನಿಮ್ಮಗಳಿಗೆ ದೊರಕಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲೂ ಸಹ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರೀತಿಯ ಸಣ್ಣ ಪುಟ್ಟ ಘರ್ಷಣೆಗಳಿದ್ರು ನಮ್ಮ ಸ್ಥಳೀಯವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಯಾವುದೇ ರೀತಿಯ ಒಂದು ಅಸೂಯೆ ಮನೋಭಾವಗಳಿಲ್ಲದೆ ಒಟ್ಟಾಗಿ ನಮ್ಮ ಕೆಲಸವನ್ನು, ಒಟ್ಟಾಗಿ ಪಕ್ಷದ ಸಂಘಟನೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ, ಎರಡೂ ಪಕ್ಷಗಳ ನಮ್ಮ ಕಾರ್ಯಕರ್ತರಿಗೆ.